ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ಸಹಕಾರಿ ತರಬೇತಿಯು SSLC ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು, PUC ಪದವಿ ಪಡೆದ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ವೃತ್ತಿನಿರತರು ಸಹ ಪಡೆದುಕೊಳ್ಳಬಹುದಾಗಿದೆ. ಈ ತರಬೇತಿಯು ಬ್ಯಾಂಕ್ ಹಾಗೂ ಇನ್ನಿತರ ಸಹಕಾರಿ ಸಂಸ್ಥೆಗಳ ಉದ್ಯೋಗಗಳಿಗೆ ಅವಶ್ಯಕವಾಗಿದ್ದು, ಈ ತರಬೇತಿಯು 6 ತಿಂಗಳ ಅವಧಿಯದಾಗಿರುತ್ತದೆ. ಜನವರಿಯಿಂದ ಜೂನ್ ತಿಂಗಳವರೆಗೆ ಹಾಗೂ ಜುಲೈ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೆ, ಹೀಗೆ ವರ್ಷದಲ್ಲಿ 2 ಅವಧಿಯಲ್ಲಿ ತರಬೇತಿ ನಡೆಯುತ್ತದೆ. ಈ ಸಂಸ್ಥೆಯು ಮಡಿಕೇರಿ ಅಬ್ಬಿಫಾಲ್ಸ್ ರಸ್ತೆಯಲ್ಲಿರುವ ಮುತ್ತಪ್ಪ ದೇವಸ್ಥಾನದ ಬಳಿ ಇದೆ. ಪ್ರಶಿಕ್ಷಣಾರ್ಥಿಗಳಿಗೆ ಸ್ಟೈಫಂಡ್ ಅಥವಾ ತರಬೇತಿ ಭತ್ಯೆಯನ್ನು ಸಹ ನೀಡಲಾಗುತ್ತದೆ. ಒಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಒಬ್ಬರು ಎಂಬ ಸಹಕಾರ ತತ್ವದೊಂದಿಗೆ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ. ಈಗ ಬನ್ನಿ ಆಲಿಸೋಣ ಕಾರ್ಯಕ್ರಮ ವೈವಿಧ್ಯವನ್ನು ಮಡಿಕೇರಿಯ ಕರ್ನಾಟಕ ಸಹಕಾರಿ ನಿರ್ವಹಣಾ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳ ಪ್ರಸ್ತುತಿಯಲ್ಲಿ. ಸರ್ವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಲನ್ನು ಕೂಡ ಕರಗಿಸುವಂತಹ ಶಕ್ತಿ ಪ್ರಾರ್ಥನೆಗೆ ಇದೆ. ಅಂತಹ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಹರ್ಷಿತಾ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ. ಆದಿಪೂಜಿತ ನೀನು, ವೇದವಂದಿತ ನೀನು, ಆದಿಪೂಜಿತ ನೀನು, ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು, ಲಂಬೋದರ ನೀನು, ರಕ್ತವರ್ಣನು ನೀನು, ಲಂಬೋದರ ನೀನು, ರಕ್ಷಿಸಿ ಕಾಪಾಡು ಗಣನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಮರೆಯದ ಹಾಡಿನ ಕಾಡುವ ಸಾಲನ್ನು ಮತ್ತೆ ಮೆಲುಕು ಹಾಕುವ ಪ್ರಯತ್ನ.
ಭಾವಗೀತೆಯೊಂದಿಗೆ ಮುಂದಿನ ಕಾರ್ಯಕ್ರಮ. ಹಾಡುತ್ತಿರುವವರು ಅಕ್ಷತಾ. ರಚನೆ ಕುವೆಂಪು. ಚಿನ್ನಿ ನಿನ್ನ ಚಿನ್ನದಂತ ನೆನಪು ಕಾಡಿದೆ, ಇನ್ನ ಮನವು ಬಣ್ಣವಿಲ್ಲದ ಹೂವು ಆಗಿದೆ, ಹೂವು ಆಗಿದೆ. ಒಂಟಿ ನಾನು ನಿನ್ನ ಹೆಜ್ಜೆ ಗುರುತಿನೊಳಗಿಂದ, ತುಂಟ ಕಾಲ ದೂರ ಸರಿದ ನಿಮಿಷದೊಳಗಿಂದ. ಒಂಟಿ ನಾನು ನಿನ್ನ ಹೆಜ್ಜೆ ಗುರುತಿನೊಳಗಿಂದ, ತುಂಟ ಕಾಲ ದೂರ ಸರಿದ ನಿಮಿಷದೊಳಗಿಂದ. ತಾನೇ ಅರಳಿ ತಾನೇ ಅರಳಿ ತಾರೆಯಾದ ನೆನಪು ಕಾಡಿದೆ, ನೆನಪು ಕಾಡಿದೆ. ಚಿನ್ನಿ ನಿನ್ನ ಚಿನ್ನದಂತ ನೆನಪು ಕಾಡಿದೆ, ಎನ್ನ ಮನವು ಬಣ್ಣವಿಲ್ಲದ ಹೂವು ಆಗಿದೆ, ಹೂವು ಆಗಿದೆ. ದಾರಿಯಲ್ಲಿ ಕರೆಯ ಹಸಿರು ಎಲೆಗಳೊಳಗಿಂದ, ಬಿರಿದ ಮೋಹ ಧರೆಗೆ ಬಿದ್ದ ಹನಿಗಳೊಳಗಿಂದ. ದಾರಿಯಲ್ಲಿ ಕರೆಯ ಹಸಿರು ಎಲೆಗಳೊಳಗಿಂದ, ಬಿರಿದ ಮೋಹ ಧರೆಗೆ ಬಿದ್ದ ಹನಿಗಳೊಳಗಿಂದ. ಉದರದಲ್ಲೇ ಉದರದಲ್ಲೇ ಕುದಿದ ದ್ವೇಷ ಆಸೆ ಮೂಡಿಸಿ, ಆಸೆ ಮೂಡಿಸಿ. ಚಿನ್ನಿ ನಿನ್ನ ಚಿನ್ನದಂತ ನೆನಪು ಕಾಡಿದೆ, ಎನ್ನ ಮನವು ಬಣ್ಣವಿಲ್ಲದ ಹೂವು ಆಗಿದೆ, ಹೂವು ಆಗಿದೆ. ಕನಸಿನಲ್ಲಿ ಕಾಡಬೇಡ ರತಿಯ ಅಂದದಲ್ಲಿ, ನಿದಿರೆ ದೂರ ಹೃದಯ ಭಾರ ನಿನ್ನ ನೆನಪಿನಲಿ. ಕನಸಿನಲ್ಲಿ ಕಾಡಬೇಡ ರತಿಯ ಅಂದದಲ್ಲಿ, ನಿದಿರೆ ದೂರ ಹೃದಯ ಭಾರ ನಿನ್ನ ನೆನಪಿನಲಿ. ನೋವಿನಲ್ಲೂ ನೋವಿನಲ್ಲೂ ನೆಲೆಯ ಮಾಡಿ ನಿನ್ನನ್ನೇ ಬೇಡಿದೆ, ನಿನ್ನನ್ನೇ ಬೇಡಿದೆ. ಚಿನ್ನಿ ನಿನ್ನ ಚಿನ್ನದಂತ ನೆನಪು ಕಾಡಿದೆ, ಎನ್ನ ಮನವು ಬಣ್ಣವಿಲ್ಲದ ಹೂವು ಆಗಿದೆ, ಹೂವು ಆಗಿದೆ. ರಾಷ್ಟ್ರಕವಿ ಕುವೆಂಪು ವಿರಚಿತ ಭಾವಗೀತೆಯನ್ನು ಆಲಿಸಿದಿರಿ. ನಮ್ಮೊಳಗಿನ ಕವಿ ಮನಸ್ಸು ನಿನ್ನೆ ಮೊನ್ನೆ ಮೊಳಕೆ ಹೊಡೆದ ಅಣಬೆ ಅಂತಲ್ಲ, ಸುಪ್ತ ಮನಸ್ಸಿನಲ್ಲಿ ಬೇರೂರಿದ ಭಾವನೆಗಳ ಆಗರ. ಸ್ವಲ್ಪ ಕಾವ್ಯಮಯವಾದ ಮೆರುಗನ್ನು ನೀಡಲು ತಮ್ಮ ಸ್ವರಚಿತ ಕವನವನ್ನು ವಾಚಿಸುತ್ತಿದ್ದಾರೆ ಗೀತಾಂಜಲಿಯವರು. ಕವನದ ಶೀರ್ಷಿಕೆ ಪ್ರಕೃತಿ ಸೌಂದರ್ಯ. ಎಷ್ಟೊಂದು ಚೆಂದ ಈ ನಾಡಿನ ಸೌಂದರ್ಯದ ಸೊಬಗು, ಎಷ್ಟೊಂದು ಚೆಂದ ಈ ನಾಡಿನ ಸೌಂದರ್ಯದ ಸೊಬಗು. ಅದನ್ನೋಡಿ ನಾನಾದೆ ಬೆರಗು, ಅದನ್ನೋಡಿ ನಾನಾದೆ ಬೆರಗು. ಆಗ ಮರೆತೆ ನನ್ನ ಕೊರಗು, ಆಗ ಮರೆತೆ ನನ್ನ ಕೊರಗು. ಪರಿಸರ ಉಳಿಸಿದರೆ ತರಬಹುದು ನಿಸರ್ಗಕ್ಕೆ ಮೆರಗು, ಪರಿಸರ ಉಳಿಸಿದರೆ ತರಬಹುದು ನಿಸರ್ಗಕ್ಕೆ ಮೆರಗು. ಎಲ್ಲೆಲ್ಲೂ ಹಸಿರು ಇದ್ದಾಗ ಕಾಣುವುದು ಕಣ್ಣಿಗೆ ರಂಗು, ಎಲ್ಲೆಲ್ಲೂ ಹಸಿರು ಇದ್ದಾಗ ಕಾಣುವುದು ಕಣ್ಣಿಗೆ ರಂಗು. ಅದಕ್ಕಿಲ್ಲ ಯಾರ ಹಂಗು, ಅದಕ್ಕಿಲ್ಲ ಯಾರ ಹಂಗು. ಅಮ್ಮ. ಪದಗಳಿಗೆ ಸಿಗದ ಓ ನನ್ನ ದೇವತೆ, ಪದಗಳಿಗೆ ಸಿಗದ ಓ ನನ್ನ ದೇವತೆ. ಎಷ್ಟೇ ಬರೆದರೂ ಸಾಲದು ನಿನ್ನ ಮೇಲೆ ಕವಿತೆ, ಎಷ್ಟೇ ಬರೆದರೂ ಸಾಲದು ನಿನ್ನ ಮೇಲೆ ಕವಿತೆ. ಯಾರಿಗೂ ಸಾಟಿ ಇಲ್ಲ ನೀ ತೋರಿಸುವ ಮಮತೆ, ಯಾರಿಗೂ ಸಾಟಿ ಇಲ್ಲ ನೀ ತೋರಿಸುವ ಮಮತೆ. ತಾಯಿ ನೀನು ನಿನಗೆ ಅರ್ಪಿಸುವೆ ಈ ನನ್ನ ಕವಿತೆ, ತಾಯಿ ನಿನಗೆ ಅರ್ಪಿಸುವೆ ಈ ನನ್ನ ಕವಿತೆ.
ಮೋಸವಿಲ್ಲ ನೀ ತೋರಿಸುವ ಪ್ರೀತಿಯಲ್ಲಿ, ಮೋಸವಿಲ್ಲ ನೀ ತೋರಿಸುವ ಪ್ರೀತಿಯಲ್ಲಿ, ಕಪಟವಿಲ್ಲ ನೀ ತಿನ್ನಿಸುವ ತುತ್ತಿನಲ್ಲಿ, ಕಪಟವಿಲ್ಲ ನೀ ತಿನ್ನಿಸುವ ತುತ್ತಿನಲ್ಲಿ. ದುರಾಸೆ ಇಲ್ಲ ನಿನ್ನ ಈ ತ್ಯಾಗದಲ್ಲಿ, ದುರಾಸೆ ಇಲ್ಲ ನಿನ್ನ ಈ ತ್ಯಾಗದಲ್ಲಿ. ಕೋಟಿ ನಮನ ನಿನಗೆ ಈ ನನ್ನ ಪುಟ್ಟ ಕವಿತೆಯಲ್ಲಿ, ಕೋಟಿ ನಮನ ನಿನಗೆ ಈ ನನ್ನ ಪುಟ್ಟ ಕವಿತೆಯಲ್ಲಿ. ಎಲ್ಲರೊಳಗಿನ ಕವಿ ಮನಸ್ಸನ್ನು ಜಾಗೃತಗೊಳಿಸಿದ್ದಾರೆ ನಮ್ಮ ಗೀತಾಂಜಲಿಯವರು. ಬದಲಾಗುತ್ತಿರುವ ಜಗತ್ತಿನಲ್ಲಿ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತಿರುತ್ತದೆ. ಹೊಸ ವಿಷಯದ ಬಗ್ಗೆ ತಿಳಿಯುವ ಆಸಕ್ತಿಯೇ ನಿಜವಾದ ವಿದ್ಯಾರ್ಥಿ ಲಕ್ಷಣ. ಈಗ ಅಂತಹದ್ದೇ ಹೊಸ ವಿಷಯದ ಪರಿಚಯ ಮಾಡುತ್ತಿದ್ದಾರೆ ಪ್ರಭಾವತಿ. ಇಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಅದೇ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ಎಂದರೆ ಜಗತ್ತನ್ನೇ ಬದಲಿಸುತ್ತಿರುವ ಕ್ರಾಂತಿಕಾರಿ. AIಗೆ ಇಷ್ಟೊಂದು ಬುದ್ಧಿ ಬಂದಿದ್ದು ಎಲ್ಲಿಂದ? ನಾವು ಕೇಳಿದ್ದು ಎಲ್ಲವನ್ನು ಕಣ್ಣು ಮಿಟುಕಿಸುವುದರೊಳಗೆ ಮಾಹಿತಿಯನ್ನು ಕೊಡುವ ಚಾಣಾಕ್ಷತನ ಇದೆ. ಇಷ್ಟೊಂದು ಕಲಿಯೋಕೆ ಸಾಧ್ಯವಾದದ್ದು ಹೇಗೆ ಎಂಬುದು ಸಾಮಾನ್ಯರ ಪ್ರಶ್ನೆ. AI ಪದ 1956ರಲ್ಲಿ ಬಳಕೆಗೆ ಬಂದಿತು. ಅಮೆರಿಕದ ಕಂಪ್ಯೂಟರ್ ವಿಜ್ಞಾನಿ ಇದನ್ನು ಹುಟ್ಟು ಹಾಕಿದರು. 1997ರಲ್ಲಿ IBMನ AI ಡೀಪ್ ಬ್ಲೂ ಕಂಪ್ಯೂಟರ್ ಚೆಸ್ನಲ್ಲಿ ರಷ್ಯಾದ ದಿಗ್ಗಜನನ್ನೇ ಸೋಲಿಸಿತು. ಒಂದು ಕಂಪ್ಯೂಟರ್ ಮೆಷಿನ್ ಮನುಷ್ಯನನ್ನು ಸೋಲಿಸಿದ ಇತಿಹಾಸ ಇದಾಗಿತ್ತು. 2022ರಲ್ಲಿ ಓಪನ್ AI ChatGPTಗೆ ಬಂದ ನಂತರ ಇದರ ಬಳಕೆಯು ಹೆಚ್ಚಾಗಿದೆ. AI ಕ್ರಾಂತಿಯ ಸೃಷ್ಟಿಕರ್ತ ChatGPTನ ಓನರ್ ಸ್ಯಾಮ್ ಆಲ್ಟ್ಮನ್ ಶಾಕಿಂಗ್ ವಿಷಯವನ್ನು ಹೇಳಿದ್ದಾರೆ. ಅದೇನೆಂದರೆ AI ನೀರು ಕುಡಿಯುತ್ತಿದೆ. ಪ್ರತಿ ಒಂದು ಮೆಸೇಜ್ಗೆ 1 ಹನಿ ನೀರು ಕುಡಿಯುತ್ತಿದೆ. 10ರಿಂದ 50 ಮೆಸೇಜ್ಗೆ ಬರೋಬ್ಬರಿ ಅರ್ಧ ಲೀಟರ್ ನೀರು ಕುಡಿಯುತ್ತಿದೆ ಎಂದಿದ್ದಾರೆ. ಪ್ರತಿದಿನ ChatGPTಗೆ ಬರುವಂತಹ ಪ್ರಶ್ನೆಗಳ ಸಂಖ್ಯೆ 1 ಮಿಲಿಯನ್, ಅಂದರೆ 100 ಕೋಟಿಗೂ ಅಧಿಕ. ಬರೀ ChatGPTಗೆ 100 ಕೋಟಿ ಪ್ರಶ್ನೆಗಳು ಬರುತ್ತಿವೆ ಎಂದರೆ ಉಳಿದ AI ಮಾಡೆಲ್ಗೆ ಬರುತ್ತಿರುವ ಪ್ರಶ್ನೆಗಳ ಸಂಖ್ಯೆ ಹಾಗೂ ಕುಡಿಯುತ್ತಿರುವ ನೀರಿನ ಅಂದಾಜನ್ನು ಮಾಡಲು ಸಾಧ್ಯವಿಲ್ಲ. ತುಂಬ ಗೊಂದಲಕ್ಕೆ ಒಳಗಾಗದೆ AI ನೀರು ಹೇಗೆ ಕುಡಿಯುತ್ತದೆ ಎಂಬುದನ್ನು ವಿಸ್ತೃತವಾಗಿ ತಿಳಿದುಕೊಳ್ಳೋಣ. AIನಲ್ಲಿ ಬಳಕೆಯಾಗುವುದು ಸೂಪರ್ ಕಂಪ್ಯೂಟರ್. ನಾವು ಕೇಳುವ ಪ್ರಶ್ನೆಗಳಿಗೆ ಸ್ಪಷ್ಟ, ನಿಖರ, ಸಂಕ್ಷಿಪ್ತ, ಸುಲಭ, ಸರಳ ಭಾಷೆಯಲ್ಲಿ ಉತ್ತರ ತಯಾರಾಗುವುದು ಇದೇ ಸರ್ವರ್ಗಳಲ್ಲಿ. ನಾವು ದಿನನಿತ್ಯ ಬಳಸುವ ಲ್ಯಾಪ್ಟಾಪ್ ಕಂಪ್ಯೂಟರ್ ದೀರ್ಘ ಸಮಯ ಬಳಸಿದಾಗ ಬಿಸಿಯಾಗುವುದು ಸರ್ವೇ ಸಾಮಾನ್ಯ. ಅದಕ್ಕಾಗಿ ಯಾವಾಗಲೂ AC ಇರುವಂತಹ ವಾತಾವರಣದಲ್ಲಿ ಕಂಪ್ಯೂಟರ್ನಿಂದ ಕೆಲಸ ನಿರ್ವಹಿಸುವ ಕಂಪನಿಗಳು ಕಾರ್ಯನಿರ್ವಹಿಸುತ್ತದೆ. ಹಾಗಿರಬೇಕಾದರೆ ಪ್ರತಿ ನಿಮಿಷಕ್ಕೆ 7 ಲಕ್ಷಕ್ಕೂ ಹೆಚ್ಚು ಪ್ರಶ್ನೆಗಳು ChatGPTಗೆ ಬರುತ್ತದೆ. ಅದಕ್ಕೆ ಉತ್ತರ ತಯಾರಾಗುವ ಪ್ರಕ್ರಿಯೆಯಲ್ಲಿ ಲಕ್ಷಾನುಗಟ್ಟಲೆ ಕಂಪ್ಯೂಟರ್ಗಳು ದೊಡ್ಡ ಡಾಟಾ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಎಷ್ಟು ಹೀಟ್ ಒಂದೇ ಜಾಗದಲ್ಲಿ ಜನರೇಟ್ ಆಗಬಹುದು ಯೋಚನೆ ಮಾಡಿ. ಅದಕ್ಕಾಗಿ ಡೇಟಾ ಸೆಂಟರ್ಗಳನ್ನು, ಪ್ರೊಸೆಸರ್ಗಳನ್ನು, ಚಿಪ್ಗಳನ್ನು ತಂಪಾಗಿಡಲು ಮಂಜಿನಂತಹ ವಾತಾವರಣವೇ ಬೇಕು. ಸಾಮಾನ್ಯವಾಗಿ ಡೇಟಾ ಸೆಂಟರ್ಗಳಿಗೆ AC ಮಾದರಿಯ ಏರ್ ಕೂಲರ್ಗಳನ್ನು ಬಳಸಲಾಗುತ್ತಿತ್ತು. ಆದರೆ AI ಡೇಟಾ ಸೆಂಟರ್ಗೆ AC ಸಾಕಾಗುತ್ತಿಲ್ಲ. ಹೀಗಾಗಿ ಲಿಕ್ವಿಡ್ ಕೂಲಿಂಗ್ ಅನ್ನು, ಅಂದರೆ ವಾಟರ್ ಕೂಲಿಂಗ್ ವ್ಯವಸ್ಥೆಯನ್ನು ಬಳಸಲಾಗುತ್ತಿದೆ. ಕಂಪ್ಯೂಟರ್ನಲ್ಲಿ ಉತ್ಪತ್ತಿಯಾದ ಶಾಖವನ್ನು ಕೂಲೆಂಟ್ಗಳು ಎಕ್ಸ್ಚೇಂಜ್ ಯೂನಿಟಿಗೆ ತರುತ್ತದೆ. ಹೀಗೆ ಅದು ಇನ್ನೂ ದೊಡ್ಡ ಪ್ರಕ್ರಿಯೆ. ಹೌದು, ಇದರಿಂದ ತೊಂದರೆ ಹೇಗೆ ಎಂದು ತಿಳಿದುಕೊಳ್ಳೋಣ. AI ಬಳಸುವ ನೀರಿನ ತೀವ್ರತೆ ಎಷ್ಟಿದೆ ಎಂದರೆ, ಉದಾಹರಣೆಗೆ ಅಮೆರಿಕದ ಜಾರ್ಜಿಯಾದಲ್ಲಿ ಕುಡಿಯುವ ನೀರಿನ ಕೊರತೆ ಆವರಿಸಿದೆ. ಏಕೆಂದರೆ AI ಕೇಳೋದು ಶುದ್ಧ ಕುಡಿಯುವ ನೀರನ್ನೇ. ಕೊಳಕು ನೀರಿನಿಂದ ಪೈಪ್ ಬ್ಲಾಕ್ ಆಗುವ ಸಾಧ್ಯತೆ ಇದೆ. ನೀರಿನಲ್ಲಿರುವ ಸೂಕ್ಷ್ಮ ಜೀವಿಗಳಿಂದ ತೊಂದರೆಯೇ ಆಗಬಹುದು. ಹಾಗಾಗಿ ಕುಡಿಯುವ ಶುದ್ಧ ನೀರೇ ಬೇಕು. AIನ ಚಿಪ್ನ ತಯಾರಿಕೆ, AIನ ಟ್ರೈನಿಂಗ್, AIನ ಬಳಕೆ ಎಲ್ಲವೂ ಸೇರಿ ದುಬಾರಿ ಪ್ರಮಾಣದ ನೀರು ಖರ್ಚಾಗುತ್ತದೆ. ದೊಡ್ಡ ಡೇಟಾ ಸೆಂಟರ್ಗಳಲ್ಲಿ ಸಣ್ಣ ನಗರದಷ್ಟು ನೀರು ಖರ್ಚಾಗುತ್ತದೆ. 2024ರಲ್ಲಿ AIಗೋಸ್ಕರ ಗೂಗಲ್ ಖರ್ಚು ಮಾಡಿರುವ ನೀರು 2.2 ಸಾವಿರ ಕೋಟಿ ಲೀಟರ್. ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ಡೇಟಾ ಸೆಂಟರ್ ವಿರುದ್ಧ ಅನೇಕ ದೇಶಗಳಲ್ಲಿ ಜನರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಇನ್ನು 2 ವರ್ಷಕ್ಕೆ 4ರಿಂದ 6 ಲಕ್ಷ ಕೋಟಿ ಲೀಟರ್ ನೀರು ಬೇಕಾಗುತ್ತದೆ ಎಂದು ಸಂಶೋಧನೆ ಹೇಳುತ್ತಿದೆ. ಇದಕ್ಕೆ ಇರುವ ಪರಿಹಾರ ಏನೆಂದು ನೋಡೋಣ. ಕೂಲೆಂಟ್ನಲ್ಲಿ ಆವಿಯಾಗುವಂತಹ 80% ನೀರನ್ನು ಸಂರಕ್ಷಿಸುವುದಾಗಿದೆ. ಡೇಟಾ ಸೆಂಟರ್ಗಳಲ್ಲಿ ಉತ್ಪತ್ತಿಯಾಗುವ
ಹೀಟನ್ನು ಮನೆಗಳಿಗೆ ಎನರ್ಜಿಯಾಗಿ ಬಳಸುವುದನ್ನು ಅಧ್ಯಯನ ಮಾಡಲಾಗುತ್ತಿದೆ. ತಂಪಾದ ರಾಷ್ಟ್ರಗಳಲ್ಲಿ ಬಳಸುವ ಹೀಟರ್ಗಳಿಗೆ ಇಲ್ಲಿ ಉತ್ಪತ್ತಿಯಾಗುವ ಹೀಟನ್ನು ಬಳಸುವ ಯೋಚನೆಗಳು ಕೂಡ ನಡೆಯುತ್ತಿದೆ. ಡೇಟಾ ಸೆಂಟರ್ಗಳನ್ನು ತಂಪಾದ ವಾತಾವರಣವಿರುವ ಜನ ನಿಬಿಡ ಜಾಗಗಳಿಗೆ ಸ್ಥಳಾಂತರಿಸುವ ಯೋಚನೆಗಳು ಕೂಡ ನಡೆಯುತ್ತಿದೆ. ಆದರೆ ಇದೆಲ್ಲವೂ ಪ್ರಯತ್ನಗಳಷ್ಟೇ. ಪ್ರಾಯೋಗಿಕ ಫಲಿತಾಂಶಕ್ಕೆ ಕಾದು ನೋಡಬೇಕು. ಎಐ ಕುಡಿಯುವ ನೀರಿನ ಪ್ರಮಾಣ ಕೇಳಿ ನನಗೂ ದಾಹ ಶುರುವಾಯಿತು. ಈ ದಾಹ ತಣಿಸಲು ಗುಂಪಿನಲ್ಲಿ ಸಂಗೀತದ ರಸದೌತಣ ನೀಡುತ್ತಿದ್ದಾರೆ ಹರ್ಷಿತಾ ಮತ್ತು ಸಂಗಡಿಗರು. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ. ಕಾಶಿಗೆ ಹೋಗೋಕೆ ಎಷ್ಟೊಂದು ದಿನ ಬೇಕು, ತಸೊತ್ತಿನ ಹಾದಿ ತವರೂರು, ತಸೊತ್ತಿನ ಹಾದಿ ತವರೂರು ಮನೆಯಾಗೆ ಕಾದು ಕುಂತಾಳೆ ಹಡೆದವ್ವ. ಜಗಕ್ಕೆಲ್ಲ ಅವಳೆ ಪರದೈವ. ಹೆಣ್ಣು ಹಡೆಯಲು ಬ್ಯಾಡ, ಹೆರವರಿಗೆ ಕೊಡಬ್ಯಾಡ, ಬಿಟ್ಟು ಹೋಗಾಗ ಅಳಬ್ಯಾಡ, ಬಿಟ್ಟು ಹೋಗಾಗ ಅಳಬ್ಯಾಡ ಹಡೆದವ್ವ. ಸಿಟ್ಟಾಗಿ ಶಿವನ ಬೈಬ್ಯಾಡ. ಬಿಸಿಗೆ ದಿವಸಕ್ಕೆ ಬೇವಿನ ಮರ ತಂಪು, ಬಿಮಾರತಿ ಎಂಬ ಹೊಳೆ ತಂಪು, ಬಿಮಾರತಿ ಎಂಬ ಹೊಳೆ ತಂಪು ಹಡೆದವ್ವ. ನೀ ತಂಪು ನನ್ನ ಮನದಾಗ, ನೀ ತಂಪು ನನ್ನ ಮನದಾಗ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ, ಪುಣ್ಯವಂತರಿಗೆ ನೆರಳಾಗಿ. ಸಂಗೀತದಿಂದ ನೀಗಿದ ದಾಹದಿಂದ ತೃಪ್ತಿಯಾಯಿತು. ಪಟಪಟ ಮಾತಾಡುತ್ತಾ ಚುಟುಚುಟು ಚುಟುಕವನ್ನು ಮೊಟಕುಗೊಳಿಸದೆ ಪ್ರಸ್ತುತಪಡಿಸಲಿದ್ದಾರೆ ಸಮೀಕ್ಷಾ. ದೂರದಿಂದ ನೋಡಿದರೆ ಅವಳಿಗೆ ಪ್ರಾಯ ಕಮ್ಮಿ, ಹತ್ತಿರದಿಂದ ನೋಡಿದರೆ ಅವಳು 3 ಮಕ್ಕಳ ಮಮ್ಮಿ. ಅರ್ಧ ದಾರಿಯಲ್ಲಿ ಕೈ ಬಿಡೋರು ಲವರ್ಸ್, ಕೊನೆ ತನಕ ಕೈ ಹಿಡಿಯೋರು ಫ್ರೆಂಡ್ಸ್. ಆಗಿನಿಂದಲೂ ಗಂಡಸರು ಗೆದ್ದು ಬಂದಿದ್ದಾರೆ, ಮಲ್ಲಯುದ್ಧ ಮುಷ್ಟಿಯುದ್ಧ. ಆದರೆ ಗೆಲ್ಲಲು ಆಗದಿರುವುದು ಹೆಣ್ಣಿನ ದೃಷ್ಟಿಯುದ್ಧ. ಮಾತನಾಡು ಮಾತನಾಡು, ಫೋನ್ನಲ್ಲಿ ಮಾತನಾಡು, ಬಿಲ್ ಬಂದಾಗ ಮರದಲ್ಲಿ ನೇತಾಡು. ಆನೆ ಮೇಲೆ ನಾವು ಕೂತರೆ ಆನಂದ, ಅದೇ ಆನೆ ನಮ್ಮ ಮೇಲೆ ಕೂತರೆ ಗೋವಿಂದ. ಕೊನೆಗೂ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ನಿರೂಪಣೆ ಮಾಡಿದ ನಾನು ವಿಂಧ್ಯಾದೇವಯ್ಯ ಅಮ್ಮಟಂಡ, ಉಪನ್ಯಾಸಕರು. ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದವರು ಪ್ರಾಂಶುಪಾಲರಾದ ಪುಟ್ಟಸ್ವಾಮಿ ಹಾಗೂ ಬೋಧಕ ವಿಭಾಗದ ಸಂಜೀವ್ ಸಿಎನ್ ಮತ್ತು ಕವಿತಾ ಪಿಜಿ. ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಡಿಕೇರಿಯ ಕರ್ನಾಟಕ ಸಹಕಾರಿ ನಿರ್ವಹಣಾ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸಿದಿರಿ. ಇದಾಗಿತ್ತು ಇಂದಿನ ಮಹಿಳಾ ಲೋಕ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಎಲ್ರಿಗೂ ನಮಸ್ಕಾರ.
ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.